ಹಾಯ್ ಹಲೋ ವಿದ್ಯಾರ್ಥಿಗಳೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ನೀವು ಸೆಕೆಂಡ್ PUC ಪಾಸ್ ಆಗಿದ್ರಾ? ಸೆಕೆಂಡ್ PUC ಪಾಸ್ ಆಗಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ತೆಗೆದುಕೊಳ್ಬೇಕು ಅಂತ ಅನ್ಕೊಳ್ತಾ ಇರುವಂತವ್ರಿಗೆ ಈ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ಜೊತೆಗೆ ನಿಮಗೆ ಯಾವ ಒಂದು ಕೋರ್ಸ್ ನ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಕೋರ್ಸ್ ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದನ್ನ ಎಷ್ಟು ವರ್ಷ ಮಾಡಬೇಕು, ಎಲಿಜಿಬಿಲಿಟಿ ಏನು, ಜೊತೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಂಡ ಮೇಲೆ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಲ್ಲಿ ನೀವು ಯಾವ ರೀತಿಯಾಗಿ ಲೈಫ್ ನ ಲೀಡ್ ಮಾಡಬಹುದು, ಜೊತೆಗೆ ಸ್ಪೆಷಲೈಸೇಷನ್ಸ್ ಕೋರ್ಸಸ್ ಏನಾದ್ರೂ ಕೂಡ ಮಾಡ್ಕೋಬೇಕಾ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದೀವಿ. ಮಿಸ್ ಮಾಡದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಸೊ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಿಸಿದ ಹಾಗೆ ಎಲಿಜಿಬಿಲಿಟಿ ಏನೇನು ಇರಬೇಕು, ಯಾರ್ಯಾರು ಈ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಯಾವುದೇ ಒಂದು ಸ್ಟ್ರೀಮ್ ನಲ್ಲಿ, ಅಂದ್ರೆ ನೀವು ಆರ್ಟ್ಸ್ ಓದ್ತಾ ಇರಿ ಅಥವಾ ಕಾಮರ್ಸ್ ಓದ್ತಾ ಇರಿ ಅಥವಾ ಸೈನ್ಸ್ ಓದ್ತಾ ಇರಿ, ನೀವು ಯಾವುದೇ ಒಂದು ಕೋರ್ಸ್ ನ ಓದ್ಕೊಂಡಿದ್ರು ಕೂಡ 12th ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಲೇಬೇಕು. 10+2 ಎನಿ ಸ್ಟ್ರೀಮ್. ಸೊ ಎನಿ ಸ್ಟ್ರೀಮ್ ಇದ್ರೂ ಕೂಡ, ಯಾವುದೇ ಸ್ಟ್ರೀಮ್ ಇದ್ರೂ ಕೂಡ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ತೆಗೆದುಕೊಳ್ಳಬಹುದು. ಹಾಗಾದ್ರೆ ಡಿಗ್ರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಎಷ್ಟು ವರ್ಷ ಬರುತ್ತೆ, ಡ್ಯೂರೇಷನ್ ಏನಿರುತ್ತೆ, ಯಾವ ಒಂದು ಕೋರ್ಸ್ ನ ನೀವು ಡಿಗ್ರಿನಲ್ಲಿ ತೆಗೆದುಕೊಳ್ಬಹುದು ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳೇ, BSc ಇದರಲ್ಲಿ ನೀವು ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ BA ಹಾನರ್ಸ್ ಅಲ್ಲಿ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ BSc ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ 3 years ಡ್ಯೂರೇಷನ್ಸ್ ಇರುತ್ತೆ ಕೋರ್ಸಸ್. ಜೊತೆಗೆ BA ಹಾನರ್ಸ್ ಅಲ್ಲಿ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದರಲ್ಲೂ ಕೂಡ 4 years ಇರುತ್ತೆ ಡ್ಯೂರೇಷನ್ ಕೋರ್ಸು. ಜೊತೆಗೆ BA ಹಾನರ್ಸ್ ಇನ್ ಕ್ಯುಲಿನರಿ ಆರ್ಟ್ಸ್ ಅನ್ನುವಂಥದ್ರಲ್ಲೂ ಕೂಡ 4 years ಡ್ಯೂರೇಷನ್ ಇರುತ್ತೆ. ಹಾಗೆಯೇ BTech, ಸೊ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂಡ್ ಕ್ಯಾಟರಿಂಗ್ ಟೆಕ್ನಾಲಜಿ. BTech ಅಂದ ತಕ್ಷಣ ಬ್ಯಾಚುಲರ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡಿರೋರೇ ಇರಬೇಕು ಅಂತಲ್ಲ, ನಿಮ್ದು ಯಾವುದೇ ಸ್ಟ್ರೀಮ್ ಆಗಿರಲಿ, ಎನಿ ಸ್ಟ್ರೀಮ್, ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಸ್ಟ್ರೀಮ್ ಆಗಿದ್ರೂ ಕೂಡ ಸೊ ಈ ಒಂದು ಡಿಗ್ರಿನ ಮಾಡಬೇಕಾದ್ರೆ ಸೊ ಸ್ಪೆಷಲೈಸೇಷನ್ ಏನಿರಬೇಕು, ಡ್ಯೂರೇಷನ್ ಎಷ್ಟಿರುತ್ತೆ, ಯಾವ ಕೋರ್ಸಸ್ ತಿಳ್ಕೊಂಡ್ರಲ್ವಾ. ಜೊತೆಗೆ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ನ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ನಿಮ್ಗೆ ರೆಸ್ಟೋರೆಂಟ್ಸ್ ಅಂಡ್ ಫಾಸ್ಟ್ ಫುಡ್ ಔಟ್ಲೆಟ್ಸ್ ಅಲ್ಲಿ ಸೊ ಜಾಬ್ ಸಿಗುತ್ತೆ. ಜೊತೆಗೆ ಟೀಚಿಂಗ್ ಕೂಡ ನೀವು ಮಾಡಬಹುದು. ನಂತರ ಹಾಸ್ಪಿಟಲ್ ಕ್ಯಾಟರಿಂಗ್, ನಿಮ್ದೇ ಆದಂತಹ ಓನ್ ಆಗಿ ಹಾಸ್ಪಿಟಲ್ ಕ್ಯಾಟರಿಂಗ್ ಸೊ ಜಾಬ್ ನ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೇನೆ ಎಂಟರ್ಪ್ರಿನರ್ಶಿಪ್ ಕೂಡ, ಅಂದ್ರೆ ನೀವೇ ಓನರ್ ಆಗಿ ಸ್ವತಃ ಸೊ ನಿಮ್ಮ ಲೈಫ್ ನ ಲೀಡ್ ಮಾಡಬಹುದು. ಜೊತೆಗೆ ಫ್ಲೈಟ್ ಕಿಚನ್ ಅಂಡ್ ಆನ್ ಬೋರ್ಡ್ ಫ್ಲೈಟ್ ಸರ್ವಿಸಸ್, ಹಾಗೇನೆ ರೈಲ್ವೆ ಕ್ಯಾಟರಿಂಗ್ ಸರ್ವಿಸಸ್, ಇಂಡಿಯನ್ ಆರ್ಮ್ಡ್ ಫೋರ್ಸಸ್, ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ವಿತ್ ಹೋಟೆಲ್ಸ್, ಶಿಪ್ಪಿಂಗ್ ಅಂಡ್ ಕ್ರೂಸ್ ಲೈನ್ಸ್. ಸೊ ಇಷ್ಟು ಕೆರಿಯರ್ ಪ್ರಾಸ್ಪೆಕ್ಟ್ಸ್ ನಿಮ್ಮ ಲೈಫ್ ನಲ್ಲಿ ನೀವು ಸೊ ತೊಡಗಿಸ್ಕೊಳ್ಬಹುದು. ಇನ್ನು ಸ್ಪೆಷಲೈಸೇಷನ್ಸ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಡಯಟಿಸ್ಟಿಕ್ ಅಂಡ್ ಹಾಸ್ಪಿಟಲ್ ಫುಡ್ ಸರ್ವಿಸಸ್, ಅಕೊಮಡೇಷನ್ ಆಪರೇಷನ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಹೌಸ್ ಕೀಪಿಂಗ್, ಫುಡ್ ಫಂಕ್ಷನ್, ಫ್ರಂಟ್ ಆಫೀಸ್ ಆಪರೇಷನ್ಸ್, ಫುಡ್ ಅಂಡ್ ಬಿವರೇಜ್ ಸರ್ವಿಸಸ್, ಬೇಕರಿ ಅಂಡ್ ಕಾನ್ಫೆಕ್ಷನರಿ, ಹಾಸ್ಪಿಟಾಲಿಟಿ ಅಂಡ್ ಅಡ್ಮಿನಿಸ್ಟ್ರೇಷನ್. ಇದಿಷ್ಟು ಸ್ಪೆಷಲೈಸೇಷನ್ಸ್ ಇರುವಂತದ್ದು ಈ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನೀವೇನಾದ್ರೂ ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ತೆಗೆದುಕೊಳ್ತಾ ಇದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇನ್ನ ಯಾವ ಕೋರ್ಸ್ಗೆ ಮಾಹಿತಿ ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಇದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.